ಎಲ್ಲರಿಗೂ ನಮಸ್ಕಾರ. ಇವತ್ತು ನನಗೆ ತುಂಬ ಖುಷಿ ಆಗುತ್ತೆ. ಇವತ್ತಿನ ದಿನ ನನಗೆ ಪಾಠ ಹೇಳ್ಕೊಟ್ಟಂತಹ ಗುರುಗಳು ಹಾಗೂ ಸಾವಿರಾರು ವಿದ್ಯಾರ್ಥಿಗಳಿಗೆ ಪಾಠವನ್ನು ಹೇಳಿಕೊಟ್ಟು ನೀವು ಸರಿ ದಾರಿಯಲ್ಲಿ ಬದುಕಬೇಕು, ಬಾಳಬೇಕು, ವಿದ್ಯಾವಂತರಾಗಬೇಕು, ಮುಂದಿನ ಒಂದು ಜೀವನವನ್ನು ಯಾವ ರೀತಿ ರೂಪಿಸ್ಕೋಬೇಕು ಅಂತ ಹೇಳಿಬಿಟ್ಟು ಹೇಳ್ಕೊಟ್ಟಿರುವಂತಹ ನನ್ನ ಗುರುಗಳು ಇವತ್ತು ಮುಳಬಾಗಿಲು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ. ಆನಂದ್ ಸರ್ ಅವರಿಗೆ ನನ್ನ ಹೃತ್ಪೂರ್ವಕ ಸ್ವಾಗತವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಸ್ವಾಗತವನ್ನು ಬಯಸಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಅವರು ನಮ್ಮನ್ನ ತಿದ್ದಿ ಸರಿಯಾದ ಸಮಯಕ್ಕೆ ಶಾಲೆಗೆ ಬರಬೇಕು, ಸರಿಯಾದ ಸಮಯಕ್ಕೆ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳಬೇಕು, ಸರಿಯಾದ ಸಮಯಕ್ಕೆ ಶಾಲೆಗೆ ಬರೋದ್ರ ಮುಖಾಂತರ ನಿಮ್ಮ ಒಂದು ತಂದೆ ತಾಯಂದ್ರು ಏನು ಕಷ್ಟಪಡ್ತಿದ್ದಾರೆ ಅವ್ರಿಗೆ ಅವರೊಂದು ಕನಸು ನೀವು ನೆನಸು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮನ್ನೆಲ್ಲರೂ ಕೂಡ ಸರಿದಿದ್ದಿ ಇವತ್ತಿನ ಸ್ಥಾನದಲ್ಲಿ ನಾನು ಅವ್ರ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ಅಂದ್ರೆ ನನಗೆ ಅವರು ಕೊಟ್ಟಿರುವಂತಹ ಭಿಕ್ಷೆ ನಾನು ನಿಜವಾಗ್ಲೂ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನಾನು ಅವ್ರ ಮುಂದ್ಗಡೆ ಮಾತಾಡ್ತಾ ಇದ್ದೀನಿ ಅಂದ್ರೆ ನನ್ನ ಅದೃಷ್ಟ. ನನಗೆ ಪಾಠ ಹೇಳ್ಕೊಟ್ಟಂತಹ ಗುರುಗಳು ಇವತ್ತು ತಾಲೂಕಿನ ಅಧಿಕಾರಿ ಆಗಿದ್ದಾರೆ ಅಂದ್ರೆ ನನಗೆ ಹೆಮ್ಮೆ ಅಂತ ತಂದಿರುವಂತ ವಿಚಾರ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನಿಜವಾಗ್ಲೂ ಕೂಡ ಏನು ಇಷ್ಟು ವರ್ಷಗಳಿಂದ 4-5 ವರ್ಷಗಳಿಂದ ಬೇರೆ ಒಂದು ತಾಲೂಕಿನಿಂದ ಅಧಿಕಾರಿಗಳು ನಮ್ಮ ಮುಳಬಾಗಿಲು ತಾಲೂಕಿಗೆ ಬಂದು ಇಲ್ಲಿ ರಿಟೈರ್ಮೆಂಟ್ಸ್ ಅನ್ನ ತಗೊಂಡಿದ್ದಾರೆ 3-4 ಅಧಿಕಾರಿಗಳು. ಆದ್ರೆ ಇವತ್ತು ನಮ್ಮ ಮುಳಬಾಗಿಲು ತಾಲೂಕಿನವರೇ ನನ್ನ ಗುರುಗಳೇ ಇವತ್ತು ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ. ಹಿಂದೆ ನಡೆದಿದ್ದೇ ಬೇರೆ, ಇನ್ನು ಮುಂದೆ ನಡೆಯೋದೇ ಬೇರೆ. ಯಾಕೆಂದ್ರೆ ಅವರು ಏನು ನಮ್ಗೆ ದಾರಿನ ಹೇಳ್ಕೊಟ್ಟಿದ್ದಾರೆ, ಆ ದಾರಿ ಹಿಡಿದುಕೊಟ್ಟಿರುವಂತಹ ನಮ್ಮ ಗುರುಗಳು ನಮಗೆ ಗೊತ್ತು. ಅವ್ರು ಯಾವ ರೀತಿ ಅಂತ ಎಲ್ಲರಿಗೂ ಗೊತ್ತು. ತಾಲೂಕಿನ ಎಲ್ಲ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಕೂಡ ಗೊತ್ತು. ಅವ್ರು ಯಾವ ರೀತಿ ಮುಂದಿನ ಶಿಕ್ಷಣವನ್ನ ಯಾವ ರೀತಿ ರೂಪಿಸ್ತಾರೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಕೂಡ ಇಷ್ಟು ದಿನಗಳ ಕಾಲ ಏನು ಮುಳಬಾಗಿಲು ತಾಲೂಕಿನಲ್ಲಿ ರಿಸಲ್ಟ್ ಬರ್ತಿತ್ತೋ, ಇನ್ನು ಮುಂದೆ ಅದರ 2 ಪಟ್ಟು ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ರಿಸಲ್ಟ್ ಬರುತ್ತೆ. ನೋಡಿ, ಬೇಕಾದ್ರೆ ಕಾದು ನೋಡಿ. ಆ ಒಂದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನಮಗೆ ತಿದ್ದಿ ಮುಂದಿನ ದಾರಿಯಲ್ಲಿ ಕಳ್ಸಿಕೊಟ್ಟ ಅವರು ನಮ್ಮ ಆನಂದ್ ಸರ್ ಅವರು. ಅದಕ್ಕೋಸ್ಕರ ಮತ್ತೊಂದು ವಿಚಾರ ಸರ್, ಖಾಸಗಿ ಶಾಲೆಗಳು ಏನು ಮುಳಬಾಗಿಲು ತಾಲೂಕಿನಲ್ಲಿ ಇದಾವೆ, ಕೆಲವೊಂದು ಖಾಸಗಿ ಶಾಲೆಗಳು ಅವ್ರಿಗೆ ಹೇಳೋರು ಕೇಳೋರು ಕೂಡ ಇಲ್ಲ. ಅವ್ರ ಇಷ್ಟ ಬಂದಂಗೆ ಫೀಸ್ಗಳು. ಒಂದು ಕೊಠಡಿಯಲ್ಲಿ ಎಷ್ಟು ಶಾಲೆಯ ಕೊಠಡಿಯಲ್ಲಿ ಎಷ್ಟು ಮಕ್ಕಳು ಇರಬೇಕು ಅದಕ್ಕಿಂತ ಡಬಲ್ ಆಗಿ ಕೆಲವೊಂದು ಖಾಸಗಿ ಶಾಲೆಗಳಲ್ಲಿ ಇದ್ದಾರೆ ಸರ್. ಅದು ತಾವು ಒಂದು ಗಮನಕ್ಕೆ ತರ್ತಾ ಇದೀವಿ. ಅದನ್ನ ತಾವು ಕೂಡಲೇ ಅದನ್ನ ಪರಿಶೀಲನೆ ಮಾಡಿ ಅದಕ್ಕೆ ಸರಿದಾರಿಯಲ್ಲಿ ತರಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಂತ ಇವತ್ತು ನನಗೆ ಖುಷಿ ಆಗ್ತಾ ಇದೆ ಅಂತ ಈ ಸಂದರ್ಭ ಹೇಳ್ತಾ, ಈ ಸಂದರ್ಭಕ್ಕೆ ಎಲ್ಲ ನಮ್ಮ ಸಂಘಟನೆಯ ಎಲ್ಲ ಸದಸ್ಯರು, ಮುಖಂಡರೆಲ್ಲರೂ ಕೂಡ ಬಂದು ತಮ್ಮನ್ನ ಸ್ವಾಗತ ಮಾಡೋದ್ರ ಮುಖಾಂತರ ತಮ್ಮಲ್ಲಿ ನಾನು ಏನು ಹೇಳಬಲ್ಲೆ. ಬಟ್ ಮುಂದಿನ ದಿನಗಳಲ್ಲಿ ನಾನು ಇನ್ನೊಂದು ಮನವಿ ಮಾಡ್ಕೊತಾ ಇದ್ದೀನಿ ಸರ್. ತಮಗೆ ಗೊತ್ತಿದೆ ಸರ್, ನಾವು ಕನ್ನಡ ಶಾಲೆಗಳನ್ನ ಉಳಿಸ್ಬೇಕು, ಕನ್ನಡ ಉರ್ದು ಶಾಲೆಗಳನ್ನ ಉಳಿಸ್ಬೇಕು ಅನ್ನೋ ಕರ್ನಾಟಕ ರಕ್ಷಣಾ ವೇದಿಕೆ ಸದಾ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿದೆ. ತಾವು ಇನ್ನೂ ಸ್ವಲ್ಪ ನಮಗೆ ಪ್ರೋತ್ಸಾಹ ಕೊಟ್ಟು ನಮ್ಮ ಬೆನ್ನು ತಟ್ಟಿ, ಇಲ್ಲ ಈ ತರ ಎಲ್ಲ ನೀವು ಈ ತರ ಮಾಡಿ ಸರ್ಕಾರಿ ಶಾಲೆಗಳನ್ನ ಉಳಿಸ್ಕೋಬಹುದು, ಈ ತರ ಮಾಡೋದು ಸರಿ ಹೋಗುತ್ತೆ ಅಂತ ಹೇಳಿದಾಗ ಖಂಡಿತವಾಗ್ಲೂ ತಾವು ಯಾವ ರೀತಿ ಹೇಳ್ತಿರೋ ಆ ರೀತಿ ನಾವು ಮಾಡ್ಕೊಂಡು ಹೋಗೋದಕ್ಕೆ ಸದಾ ನಿಮ್ಮ ಬೆನ್ನೆಲುಬಾಗಿ ಸದಾ ನಾವು ಯಾವತ್ತೂ ಕೂಡ ನಿಮ್ ಜೊತೆ ಕೈ ಜೋಡಿಸಿ ನಿಮ್ಮ ಹೇಳಿದ ಮಾತು ಪ್ರಕಾರ ನಾವು ನಡ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭ ಹೇಳ್ತಾ ಇವತ್ತು 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ಅನ್ಸುತ್ತಾ ಮತ್ತೊಮ್ಮೆ ನನ್ನ ಗುರುಗಳು, ನಮ್ಮ ಗುರುಗಳು ಆನಂದ್ ಸರ್ ಅವರು ಶಿಕ್ಷಣಾಧಿಕಾರಿಗಳು ಆಗಿದ್ದಾರೆ. ತಮಗೆ ಇನ್ನು ಮುಂದಿನ ದಿನಗಳಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿದ್ದೀರಿ, ಮತ್ತೆ ಇನ್ನೂ ದೊಡ್ಡ ಹುದ್ದೆಯನ್ನು ಅಲಂಕರಿಸಬೇಕು ಅನ್ನೋ ಸಂದರ್ಭದಲ್ಲಿ ನಮ್ಮ
ಕುರುಡುಮಲೆ ಗಣಪತಿ ಆಶೀರ್ವಾದ ಸದಾ ನಿಮ್ಗಿರ್ಲಿ. ಬಾಬಾ ಹೈದರ ಸರ್ದಾರ್ ಗುರುಗಳ ಆಶೀರ್ವಾದ ಸದಾ ನಿಮ್ಗಿದ್ದು ಇನ್ನು ನಮ್ಗೆಲ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಇವಾಗ ಮಾರ್ಗದರ್ಶಕರಾಗಿದ್ರಿ. ನಮ್ಗೆ ಇನ್ನೂ ಉನ್ನತ ಸ್ಥಾನಕ್ಕೆ ನೀವು ಯಾವ ರೀತಿ ನಮ್ಮನ್ನು ಕೂಡ ಅದೇ ಜೊತೆಗೆ ಏನಾದ್ರು ಸರಿ ತಪ್ಪುಗಳಿದ್ರೆ ಈ ತರ ಮಾಡ್ಬೇಕು, ಇದು ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮನ್ನ ಜೊತೆಗೆ ನೀವು ಕರ್ಕೊಂಡು ಹೋಗ್ಬೇಕು ಅಂತ ಈ ಸಂದರ್ಭ ಹೇಳ್ತಾ ಮತ್ತೊಂದ್ಸತಿ ಮಗದೊಂದ್ಸತಿ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ನಿಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳು, ಸ್ವಾಗತವನ್ನು ಬಯಸಕ್ಕೆ ಇಷ್ಟಪಡ್ತೀನಿ ಸರ್. ನಮಸ್ಕಾರ.